ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಒಂದು 4 ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಆ ಒಂದು ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ಆ ಒಂದು ಅಪ್ಡೇಟ್ ಒಳಗೆ. ಸೊ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿಬಿಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರೋಂಥ ಮೊದಲನೇ ಅಪ್ಡೇಟ್ ಬಗ್ಗೆ ನಾನು ತಿಳಿಸ್ಕೊಡ್ಬಿಡ್ತೀನಿ. ಮೊದಲನೇ ಅಪ್ಡೇಟ್ ಬಂದು ಸಬ್ಸ್ಕ್ರೈಬರ್ಸ್ ಕೌಂಟ್ ಮೇಲೆ ಅಪ್ಡೇಟ್ ಬಂದಿದೆ. ಸೊ ನಿಮಗೆ ಗೊತ್ತಿರೋ ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತ ಎಕ್ಸಾಕ್ಟಾಗಿ ಕೌಂಟ್ನ ತೋರಿಸ್ತಿತ್ತು. ಸೊ ಎಕ್ಸಾಕ್ಟಾಗಿ ನಾವು ನೋಡ್ಕೋಬೋದಿತ್ತು. ಬಟ್ ಇವಾಗ ಎಕ್ಸಾಕ್ಟಾಗಿ ತೋರಿಸೋದಿಲ್ಲ. ಇವಾಗ ಎಕ್ಸಾಂಪಲ್ ಇವಾಗ ನನ್ನ ಚಾನಲಲ್ಲಿ ಇವಾಗ ನೀವು ನೋಡ್ಬೋದು 22,300 ಸಮಥಿಂಗ್ ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. ಬಟ್ ನಿಮ್ಗೆ ಯಾವ ರೀತಿ ತೋರಿಸ್ತಾ ಇದೆ ಅಂತಾರೆ 22.3K ಅಂತ ತೋರಿಸ್ತಾ ಇದೆ. ಸೊ ಈ ರೀತಿ ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ತಾ ಇಲ್ಲ. ಸೊ ಇಷ್ಟು ಜನ ಆಗಿದ್ದಾರೆ ಅಂತ ತೋರಿಸ್ತಾ ಇದೆ. ಸೊ ಈ ಥರ ಒಂದು ಹೊಸ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಇನ್ನು ಮುಂದೆ ನೀವು ಯೂಟ್ಯೂಬಲ್ಲಿ ಇಷ್ಟೇ ಜನ, ಈಗ 350 ಜನ, ಈಗ ಎಕ್ಸಾಂಪಲ್ ಹೇಳಿದ್ರೆ 22,350 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತಂದರೆ 22,350 ಅಂತ ಯಾವುದೇ ಕಾರಣಕ್ಕೂ ನಿಮಗೆ ತೋರಿಸಲ್ಲ, 22.3K ಅಂತ ತೋರಿಸುತ್ತೆ. ಸೊ ಈ ಒಂದು ಅಪ್ಡೇಟ್ ಬಂದಿದೆ. ಸೊ ಇದು ಮೊದಲನೇ ಅಪ್ಡೇಟ್. ಓಕೆ ಗೈಸ್, ಇವಾಗ ಯೂಟ್ಯೂಬಲ್ಲಿ ಬಂದಿರುವಂಥ ಎರಡನೇ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಎರಡನೇ ಅಪ್ಡೇಟ್ ಏನಪ್ಪ ಅಂತಾರೆ, ಇನ್ನು ಮುಂದೆ ಯೂಟ್ಯೂಬಲ್ಲಿ ಕ್ಲಿಕ್ ಬೇಟ್ ಇರುವಂಥ ಚಾನಲ್ಗಳು ಯಾವುದೇ ಕಾರಣಕ್ಕೂ ನಡೆಯೋದಿಲ್ಲ. ಸೊ ಕ್ಲಿಕ್ ಬೇಟ್ ಅಂತಂದ್ರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಾರೆ, ಸಿಂಪಲಾಗಿ ಹೇಳ್ತೀನಿ ಕೇಳಿ. ತಮ್ನೇಲಲ್ಲಿ ಏನೋ ಕ್ರಿಯೇಟ್ ಮಾಡಿರೋದು, ವಿಡಿಯೋದಲ್ಲಿ ಏನೋ ಮಾತಾಡಿರೋದು. ಸೊ ಇದಕ್ಕಿಂತ ನೀಟಾಗಿ ಹೇಳಬೇಕು ಅಂತಂದರೆ, ಇವಾಗ ರಾಬರ್ಟ್ ಸಿನಿಮಾ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಅಂತ ತಮ್ನೇಲ್ ಹಾಕಿರೋದು, ವಿಡಿಯೋದೊಳಗೆ ಫಸ್ಟ್ ಲುಕ್ಕು ನೆಕ್ಸ್ಟ್ ವಾರ ರಿಲೀಸ್ ಆಗುತ್ತೆ ಅಂತ ಮಾತಾಡಿರೋದು. ಸೊ ಈ ಥರ ಕೆಲಸ ಮಾಡೋರು ಅದು ಕ್ಲಿಕ್ ಬೇಟ್ ಅಂತಲೇ ಹೇಳ್ಬೋದು. ಸೊ ಇದರಿಂದ ಜನಗಳಿಗೆ ತುಂಬ ಮೋಸ ಆಗ್ತಿತ್ತು ಅಂತ ಹೇಳ್ಬೋದು. ತಮ್ನೇಲ್ ಏನೋ ಕ್ರಿಯೇಟ್ ಮಾಡಿ ವಿಡಿಯೋದಲ್ಲಿ ಏನೋ ಮಾತಾಡೋದು. ಸೊ ಈ ಥರ ಕೆಲಸಗಳು ತುಂಬ ಯೂಟ್ಯೂಬರ್ಸ್ ಮಾಡ್ತಿದ್ರು. ಅದಕ್ಕೋಸ್ಕರ ಈ ಒಂದು ಅಪ್ಡೇಟ್ನ ತಂದಿದ್ದಾರೆ. ಮುಂಚೆ ಎಲ್ಲ ಯೂಟ್ಯೂಬಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಎಲ್ಲ ಒಂದು ವೀಡಿಯೋಸ್ಗಳನ್ನು ಕೂಡ ಇಂಪ್ರೆಷನ್ಗೆ ಕಳಿಸಿದ್ರು. ಒಂದು ಸಜೆಸ್ಟಲ್ಲಿ ಆಗ್ಬೋದು, ರೆಕಮೆಂಡ್ ಆಗ್ಬೋದು, ಸರ್ಚ್ ಲಿಸ್ಟಲ್ಲಿ ಆಗ್ಬೋದು, ಬ್ರೌಸ್ ಫೀಚರಲ್ಲಿ ಆಗ್ಬೋದು ಕಳಿಸಿದ್ರು. ಆಗ ವ್ಯೂವರ್ ಯಾರು ತಮ್ನೇಲೋ ಕ್ಲಿಕ್ ಬೇಟ್ ಇದೆ ಆ ಒಂದು ವಿಡಿಯೋನ ಪಕ್ಕ ನೋಡ್ತಿದ್ರು. ಆ ಒಂದು ವ್ಯೂವರ್ಗಳು ಮಿಸ್ ಮಾಡ್ತಿರ್ಲಿಲ್ಲ. ಸೊ ಆ ಒಂದು ಕಾರಣಕ್ಕೆ ಯೂಟ್ಯೂಬರ್ಗೆ ಗೊತ್ತಾಗ್ತಿರಲಿಲ್ಲ ಅವಾಗ. ಸೊ ಇವರು ಏನು ಕ್ಲಿಕ್ ಬೇಟ್ ಇರುವಂಥ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದಾರೆ ಏನು ಅಂತ ಅವ್ರಿಗೆ ಒಂದು ಗ್ಯಾರಂಟಿ ಸಿಗ್ತಿರಲಿಲ್ಲ. ಇನ್ನು ಮುಂದೆ ತಗಲಾಕೊಳ್ತೀರಾ. ಯಾವ ರೀತಿ ತಗಲಾಕೊಳ್ತೀರಾ ಅಂತಂದರೆ, ಇವಾಗ ಎಕ್ಸಾಂಪಲ್ ಒಂದು ಕ್ಲಿಕ್ ಬೇಟ್ ಇರುವಂಥ ತಮ್ನೇಲ್ನ ಕ್ರಿಯೇಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. ಇವಾಗ ರಾಬರ್ಟ್ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಅಂತ ತಮ್ನೇಲ್ ಹಾಕಿದ್ದೀರಾ, ವಿಡಿಯೋದಲ್ಲಿ ನೆಕ್ಸ್ಟ್ ವಾರ ರಿಲೀಸ್ ಆಗುತ್ತೆ ಅಂತ ಹೇಳಿದ್ದೀರಾ ಅಂತ ಅಂದ್ಕೊಳ್ಳಿ. ವ್ಯೂವರ್ ಏನು ಮಾಡ್ತಾನೆ, ತಮ್ನೇಲ್ ನೋಡ್ಬಿಟ್ಟು ಫಸ್ಟ್ ಲುಕ್ ರಿಲೀಸ್ ಆಗಿದೆಯಾ, ಅಯ್ಯೋ ಓಪನ್ ಮಾಡಬೇಕು ಅಂತ ಪಟ್ಟನ್ನು ಓಪನ್ ಮಾಡ್ತಾನೆ. ಆಗ ನೀವು ವಿಡಿಯೋದಲ್ಲಿ ಕತೆ ಹೊಡಿತೀರಾ. ಅಭಿಮಾನಿಗಳೇ, ಸ್ವಲ್ಪ ಶಾಂತಿ ರೀತಿಯಿಂದ ವರ್ತಿಸಬೇಕು. ಈ ಒಂದು ಫಸ್ಟ್ ಲುಕ್ ಬಂದು ನೆಕ್ಸ್ಟ್ ವಾರ ರಿಲೀಸ್ ಆಗ್ತಾಯಿದೆ ಅಂತ ನೀವೇನಾದ್ರು ಕತೆ ಹೊಡೆದ್ರೆ, ಆ ಒಂದು ವ್ಯೂವರ್ ಏನು ಮಾಡ್ತಾನೆ ಹೇಳಿ, ಪಟ್ಟನ್ನು ಕ್ಲೋಸ್ ಮಾಡ್ತಾನೆ ವಿಡಿಯೋ ಅಲ್ವಾ. ಮಾಡ್ತಾನೆ, ಪಟ್ಟನೋ ತಟ್ಟನೋ ಏನೋ ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಯಾವಾಗ ಅವನು ಕ್ಲೋಸ್ ಮಾಡ್ತಾನೆ ಆವಾಗ ನೀವು ಅಲ್ಲಿ ತಗಲಾಕೊಳ್ತೀರಾ. ಹೆಂಗೆ ತಗಲಾಕೊಳ್ತೀರಾ ಅಂತಂದರೆ, ವಾಚ್ ಟೈಮ್ ಬರೋಲ್ಲ, ಇನ್ನೊಂದು ಕಡೆ ಆಡಿಯನ್ಸ್ ರಿಟೆನ್ಷನ್ ಬರೋಲ್ಲ, ಎರಡೂ ಡಿಕ್ರೀಸು. ಯಾವಾಗ ಎರಡು ಡಿಕ್ರೀಸ್ ತೋರಿಸುತ್ತೆ ಯೂಟ್ಯೂಬರ್ಗೆ ಅರ್ಥ ಆಗ್ಬಿಡುತ್ತೆ, ಓಹೋ ಈ ಯೂಟ್ಯೂಬರು ಅಷ್ಟು ದಿನದಿಂದ ಕತೆ ಹೊಡ್ಕೊಂಡು ವೀಡಿಯೋಗಳನ್ನ ಮಾಡ್ತಾ ಇದ್ದಾನೆ, ತಮ್ನೇಲಲ್ಲಿ ಏನೋ ಮಾಡ್ತಾನೆ, ವೀಡಿಯೋನೇ ಏನೋ ಮಾಡ್ತಾನೆ. ಸೊ ಇದರಿಂದ ವ್ಯೂವರ್ಸ್ಗಳಿಗೆ ತುಂಬ ತೊಂದರೆ ಆಗ್ತದೆ. ಈ ಒಂದು ಕ್ಲಿಕ್ ಬೇಟ್ ಚಾನಲ್ ಅಂದ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ನಿಮ್ಮೊಂದು ವೀಡಿಯೋಸ್ಗಳನ್ನ ರೆಕಮೆಂಡು, ಸಜೆಸ್ಟು, ಬ್ರೌಸ್ ಫೀಚರು, ಸರ್ಚ್ ಲಿಸ್ಟು ಇಲ್ಲೆಲ್ಲ ತೋರಿಸೋದನ್ನ ನಿಲ್ಲಿಸ್ಬಿಡ್ತಾರೆ. ಯಾವಾಗ ಅಲ್ಲೆಲ್ಲ ತೋರಿಸೋದನ್ನ ನಿಲ್ಲಿಸ್ತಾರೆ, ನಿಮ್ಮೊಂದು ವೀಡಿಯೋಸ್ಗಳಿಗೆ ಯಾವುದೇ ರೀತಿ ವ್ಯೂಸ್ ಬರೋದಿಲ್ಲ. ಜೊತೆಗೆ ನಿಮ್ಮೊಂದು ಚಾನಲ್ 200 ಜನ ಸಬ್ಸ್ಕ್ರೈಬರ್ ಅಂತಂದರೆ 1 ವರ್ಷ ಬಿಟ್ಕೊಂಡು ನೋಡಿದ್ರು 200 ಜನ ಇರ್ತಾರೆ, ಇಲ್ಲ ಕಮ್ಮಿನೇ ಆಗ್ಬಿಟ್ಟಿರ್ತಾರೆ 198 ಜನ. ಸೊ ಹಿಂಗಾಗ್ಬಿಡುತ್ತೆ ಕತೆ. ಸೊ ಆ ಒಂದು ಕಾರಣಕ್ಕೆ ಇನ್ನು ಮುಂದೆ ಕ್ಲಿಕ್ ಬೇಟ್ ಚಾನಲ್ಗಳು ಸ್ವಲ್ಪ ದಯವಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡಿ ಜನಗಳಿಗೆ ತಿಳಿಸ್ಬೇಕು ಅಂಥ ವಿಷಯಗಳು ಮಾತ್ರ ತಿಳಿಸಿ. ಓಕೆನಾ? ಇದು ಎರಡನೇ ಅಪ್ಡೇಟು. ಇನ್ನು ಮುಂದೆ ಇನ್ನೂ ಸ್ಟ್ರಿಕ್ಟ್ ಮಾಡ್ತಾರೆ ಯೂಟ್ಯೂಬರ್, ಯಾವುದೇ ಕಾರಣಕ್ಕೂ ಬಿಡೋಲ್ಲ, ಸುಮ್ಮನೆ ಬಿಡೋಲ್ಲ. ಸೊ ಇದು ಎರಡನೇ ಅಪ್ಡೇಟು. ಇವಾಗ ಮೂರನೇ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದನ್ನ. ಏನಂತಂದರೆ, ಮುಂಚೆ ಎಲ್ಲ ನಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೆಲ್ಲ ಇಂಟ್ರೋ ಎಲ್ಲ ಆಗ್ತಿದ್ದು, ಬೆಲ್ ಬಟನ್ ಒತ್ತಿ ಅದು ಇದು ಅಂತೆಲ್ಲ ಇಂಟ್ರೋ ಆಗ್ತಿದ್ದು. ಇನ್ನು ಮುಂದೆ ಯಾವುದೇ ರೀತಿ ಇಂಟ್ರೋ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ, ಇನ್ನು ಮುಂದೆ ಯೂಟ್ಯೂಬರೇ ಫ್ಲ್ಯಾಶ್ ಮಾಡ್ತಾರೆ. ವೀಡಿಯೋ ಶುರು ಆದ ತಕ್ಷಣ, ಜೊತೆಗೆ ಮಧ್ಯದಲ್ಲಿ ಒಂದು ಸಲ, ಜೊತೆಗೆ ಕೊನೆಗೆ ವೀಡಿಯೋ ಮುಗಿಬೇಕಾದ್ರೆ ಒಂದು ಸಲ ಯಾವ ರೀತಿ ಫ್ಲ್ಯಾಶ್ ಮಾಡ್ತಾರೆ ಅಂತಂದರೆ, ಸಬ್ಸ್ಕ್ರೈಬ್ ಬಟನ್ ಇರುತ್ತಲ್ಲ ಅದ್ರ ಮೇಲ್ಗಡೆ ಒಂದು ಫ್ಲ್ಯಾಶ್ ಮಾಡ್ತಾರೆ. ಸಬ್ಸ್ಕ್ರೈಬ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ ಅಂತ ಇನ್ನು ಮುಂದೆ ಅವರೇ ತೋರಿಸ್ತಾರೆ. ಇದು ಬಂದಿರುವಂಥ ಹೊಸ ಅಪ್ಡೇಟು. ಇನ್ನೂ ಇದು ಜಾರಿಗೆ ಬಂದಿಲ್ಲ, ಕೆಲವೊಂದಷ್ಟು ದಿನಗಳಲ್ಲಿ ಬರುತ್ತೆ ಖಂಡಿತವಾಗ್ಲು. ಸೊ ಇನ್ನು ಮುಂದೆ ನೀವು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಒತ್ತಿ, ಆಮೇಲೆ ಇಂಟ್ರೋ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದು ಬಂದಿರುವಂಥ ಹೊಸ ಅಪ್ಡೇಟು. ಇದು ಮೂರನೇ ಅಪ್ಡೇಟು. ಸೊ ಇವಾಗ ನಾಲ್ಕನೇ ಅಪ್ಡೇಟ್ ಬಗ್ಗೆ ಮಾತಾಡೋಣ. ನಾಲ್ಕನೇ ಅಪ್ಡೇಟ್ ಬಂದು ನಿಮಗೆ ಗೊತ್ತಿರೋಗೆ ವಾಚ್ ಟೈಮು ಮತ್ತು ಆಡಿಯನ್ಸ್ ರಿಟೆನ್ಷನ್ ಎಲ್ಲ ಮುಂಚೆ ಎಲ್ಲ ಒಂದು 6-7 ಗಂಟೆ ಕಾಯಬೇಕಿತ್ತು ಅಪ್ಡೇಟ್ ಆಗೋದಕ್ಕೆ. ಇವಾಗ ಕಾಯೋ ಅವಶ್ಯಕತೆ ಇಲ್ಲ, 3 ಅವರಲ್ಲೇ ಈ ಒಂದು ವಾಚ್ ಟೈಮು, ರಿಯಲ್ ಟೈಮ್ ವ್ಯೂಸ್ ಎಷ್ಟು ಆಗ್ತಾಯಿದೆ ಅನ್ನೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಆಗಿಬಿಡುತ್ತೆ. ಸೊ ಇಷ್ಟು 4 ಅಪ್ಡೇಟ್ಗಳು ಬಂದಿದ್ದಾವೆ. ಸೊ ಈ 4 ಅಪ್ಡೇಟ್ಗಳ ಬಗ್ಗೆ ನಾನು ನಿಮಗೆ ವಿಡಿಯೋನ ಮಾಡಬೇಕು ಅಂತ ಮಾಡಿದೆ. ಸೊ ಈ 4 ಅಪ್ಡೇಟ್ಗಳು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಗೆ ಹೇಗೆ ಅನ್ನಿಸ್ತು, ಯಾವ ಅಪ್ಡೇಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್, ಜೈ ಹಿಂದ್, ಒಂದೇ ಮಾತರಂ.